ನಮಸ್ಕಾರ. ಈ ಪ್ರೀತಿಯ ಈ ಶುಭ ಮುಂಜಾವಿನಲ್ಲಿ ನನ್ನ ಹೃದಯಪೂರ್ವಕ ನಮನಗಳು. ನಾನಿವತ್ತು ಈ ಪ್ರಥಮ ಚಿಕಿತ್ಸೆ ಬಗ್ಗೆ ಎಲ್ಲವನ್ನ ಮಾತಾಡಿದ್ದೇನೆ. ಎಲ್ಲವನ್ನ ನಿಮಗೆ ತಿಳಿಸಿದ್ದೇನೆ. ಈ ಕೊನೆಯದಾಗಿ ನನಗೆ ಗೊತ್ತಿರುವಂಥ ಒಂದು ವಿಚಾರ ಏನಂತಂದರೆ, ಈ ನೀರಿನಲ್ಲಿ ಮುಳುಗಿದವರನ್ನು ರಕ್ಷಣೆ ಮಾಡುವುದು ಹೇಗೆ, ಅವರಿಗೆ ಪ್ರಥಮ ಉಪಚಾರವನ್ನು ತಿಳಿಸುವುದು ಹೇಗೆ, ಮಾಡುವುದು ಹೇಗೆ, ಇದನ್ನು ತಿಳಿಸಿದ್ದಿಲ್ಲ. ನಾನು ಮುಗಿಸ್ಬಿಡೋಣ ಅಂತೇಳಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಈಗ ನಿಮಗೆ ಈಜು ಬರುತ್ತಿದೆಯಾ? ಸ್ವಿಮ್ಮಿಂಗ್ ಬರುತ್ತಿದೆಯಾ? ಯುವಕರೇ, ಕಲೀರಿ. ಇದನ್ನು ನೀವು ಈ ಸ್ವಿಮ್ಮಿಂಗ್ ಬರಲಿಲ್ಲ ಅಂತ ಹೇಳಿದ್ರೆ ನೀವು ಜೀವನದಲ್ಲಿ ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ನೀರಿನ ಹತ್ರ ಹುಡುಗಾಟ ಆಡುವಾಗ ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಿಮಗೆ ಸ್ವಿಮ್ಮಿಂಗ್ ಬರಲ್ಲ ಅಂತ ಹೇಳಿದರೆ ಈಜನ್ನು ಪ್ರತಿಯೊಬ್ಬರು ಕಲೀಲೇಬೇಕು. ಹೇಗೆ ಅದನ್ನು ನಿಯಮಬದ್ಧವಾಗಿ ಸ್ವಿಮ್ಮಿಂಗ್ ಪೂಲ್ಗಳ ಹತ್ರ ಅವರ ಹತ್ರ ಗೈಡೆನ್ಸ್ ತೊಗೊಂಡು ಈಜನ್ನು ಕಲಿಬೇಕು. ನೀವು ಏಕಾಂಗಿಯಾಗಿ ನಾನು ಈಜು ಕಲಿತೀನಿ ಅಂತಂತೇಳಿ ಎಲ್ಲಿ ಬೇಕಾದ್ರೂ ಅಲ್ಲಿ ಮುಳುಗಾಗಿಲ್ಲ. ಇದ್ರ ಜೊತೆಗೆ ನೀರಿನ ಜೊತೆಗೆ ಹುಡುಗಾಟ ಆಡಂಗೇ ಇಲ್ಲ. ನೀವು ಗಾಳಿ ಜೊತೆಗೆ ಒಂದು ಪಕ್ಷ ಹುಡುಗಾಟ ಆಡಿ ನೀವು ಬದುಕ್ಬೋದು. ಬೆಂಕಿ ಜೊತೆಗೆ ಒಂದು ಪಕ್ಷ ಹುಡುಗಾಟ ಆಡಿ ನೀವು ಬದುಕ್ಬೋದು. ಆದರೆ ಏಕಾಂಗಿಯಾಗಿ ನೀವು ನೀರಿನ ಜೊತೆಗೆ ಹುಡುಗಾಟ ಆಡೋಕ್ಕೆ ಹೋದರೆ ಯಾವ ಸಂದರ್ಭದಲ್ಲಿ ಅದು ನಿಮ್ಮನ್ನು ಸೆಳೀತದೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಹೀಗಾಗಿ ನಿಮಗೆ ಸ್ವಿಮ್ಮಿಂಗ್ ಕಲೀರಿ. ಅದು ಸಂದರ್ಭ, ಸಮಯ, ಅದಕ್ಕೆ ತಕ್ಕಂಥ ಗೈಡೆನ್ಸು ನೋಡ್ಕೊಂಡು ಸ್ವಿಮ್ಮಿಂಗ್ ಕಲೀರಿ. ಇದು ಜೀವನದ ಆಗು ಹೋಗುವಿನ ಪ್ರಶ್ನೆ, ಅಳಿವು ಹುಳಿವಿನ ಪ್ರಶ್ನೆ, ಮರಣದ ಪ್ರಶ್ನೆ. ಇದನ್ನು ನಾವು ಗೆಲ್ಲಬೇಕಾದ್ರೆ ನೀವು ಈಜನ್ನು ಕಲೀಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನೀರಿನ ಜೊತೆಗೆ ಯಾವತ್ತೂ ನೀವು ಹುಡುಗಾಟ ಮಾಡೋಕ್ಕೆ ಹೋಗಬಾರ್ದು. ಪ್ರವಾಹ ಬರಲಿ, ಬಾವಿ ಹತ್ರ ಇರಲಿ, ನದಿಗಳೇ ಆಗಿರಲಿ, ಹಳ್ಳಗಳೇ ಆಗಿರಲಿ, ಸಮುದ್ರವೇ ಆಗಿರಲಿ, ನಿಮಗೆ ಈಜು ಬರಲ್ಲ ಅಂತ ಹೇಳಿದರೆ ಭಾಳ ಎಚ್ಚರಿಕೆಯಿಂದ ನೀವು ದೂರ ಇರಬೇಕು. ಬಂತು ನಿಮಗೆ ಈಜು ಬರ್ತತೆ ಅಂತ ಹೇಳಿದರೆ ನೀವು ಬದುಕ್ತೀರಿ. ಉಳ್ಕೊಳಕ್ಕೆ ಚಾನ್ಸಸ್ ಭಾಳ ಇದೆ. ಯಾವುದೋ ರೂಪದಲ್ಲಿ ಬರ್ಬೋದು. ಬರಲ್ಲ ಅಂತ ಹೇಳಿದ್ರೆ ನೀವು ಎಚ್ಚರಿಕೆಯಿಂದ, ಜೀವನದ ಕೊನೆಯ ಉಸಿರು ಇರೋವರೆಗೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹೀಗಾಗಿ ಸಮಯ ಸಿಕ್ಕರೆ, ಅನುಕೂಲತೆ ಆದರೆ ಯುವಕರು ಯುವತಿಯರು ಈಜನ್ನು ಕಲೀರಿ. ತುಂಬ ಒಳ್ಳೆಯದು. ಇಲ್ಲಾಂದ್ರೆ ಅದ್ರ ಸುದ್ದಿ ಹೋಗಂಗಿಲ್ಲ ನೀವು. ಇಷ್ಟೇ. ಆಕಸ್ಮಿಕವಾಗಿಯೋ ಅಥವಾ ಆತ್ಮಹತ್ಯೆಯ ಉದ್ದೇಶದಿಂದಲೋ, ಆವಾಗ ಫ್ಲಡ್ಡಿಗೆ ಸಿಕ್ಕೋ, ಸಮುದ್ರದಲ್ಲಿ ಈಜಾಡುತ್ತಾ ಹೋಗಿ ಸಿಗಾಯ್ಕೊಳ್ಳೋದು, ಅನೇಕ ಕಾರಣಗಳಿರ್ತವೆ. ನೀರಿನ ಜೊತೆಗೆ ನಾವು ಆಟ ಆಡ್ಬೇಕಾದ್ರೆ ಅದನ್ನು ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅದೇನಿಲ್ಲ, ಉಸಿರಾಟ ಬಂದಾಗ ಹೋಗ್ಬಿಡ್ತದೆ. ಒಬ್ಬ ವ್ಯಕ್ತಿ ನೀರಿನಾಗೆ ಸಿಕ್ಕಿ ಮುಳುಗಿದಾಗ ಆ ವ್ಯಕ್ತಿಯ ಉಸಿರಾಟ ಅದು ಹೋಗ್ತಾ ಭಾಳ ತನ್ನ ಉಸಿರನ್ನು ಉಳಿಸಿಕೊಳ್ಳೋದಕ್ಕೋಸ್ಕರವಾಗಿ ಬಾಯಿ, ಮೂಗಿನ ಮೂಲಕ ನೀರು ಅನ್ನನಾಳಕ್ಕೆ, ಶ್ವಾಸನಾಳಕ್ಕೆ, ಆಮೇಲೆ ಜಠರದಲ್ಲಿ ಪೂರ್ತಿಯಾಗಿ ತುಂಬ್ಕೊಂಡ್ಬಿಡ್ತದೆ. ತುಂಬ್ಕೊಂಡಂಗೆಲ್ಲ ಅವನ ಉಸಿರು ಮೇಲಕ್ಕೆ ಬಂದ್ಬಿಡ್ತದೆ. ಆಳಕ್ಕೆ ಹೋಗ್ಬಿಡ್ತಲ್ಲ, ದೇಹ ಭಾರವಾಗಿ ತಳಕ್ಕೆ ಹೋಗ್ಬಿಡ್ತಾನೆ. ನೀರಿನ ತಳಕ್ಕೆ ಉಸಿರಾಡೋಕ್ಕೆ ಜಾಗನೇ ಇರೋದಿಲ್ಲ. ಎಲ್ಲ ನೀರಿನ ಮಯ ಆಗಿರ್ತದೆ. ಉಸಿರಾಟ ನಿಂತು ಹೋಗುತ್ತೆ. ವೆರಿ ಸಿಂಪಲ್ ಅದು. ಅದಕ್ಕೆ ಪ್ರತಿಯೊಬ್ಬ ಯುವಕ ಯುವತಿಯರು ಸಮಯ ನೋಡಿ
ಸಂದರ್ಭ ನೋಡಿ ಈಜನ್ನು ಕಲಿಯಲು ಪ್ರಯತ್ನ ಮಾಡಬೇಕು. ನೀವು ಇದಕ್ಕೆ ಸಿಕ್ಕಿ ಸತ್ತಾಗ, ಉಸಿರು ನಿಂತಾಗ ನಿಮ್ಮನ್ನು ಯಾರಾದರೂ ನೋಡಿದರೆ ಅವರು ಬದುಕಿಸ್ಬೋದು. ಯಾರು ನೋಡಲಿಲ್ಲ ಅಂತಂತೇಳಿದರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅದೃಷ್ಟ ಅದು. ನೀರಿನ ಜೊತೆಗೆ ಆಟ ಆಡಬೇಕಾದ್ರೆ ಯಾರಾದರೂ ನೀವು ನೀರಿಗೆ ಸಿಗಾಕಿ ಹೋದ ಸಂದರ್ಭ ನೋಡಿದರೆ ನಿಮ್ಮನ್ನು ಅವರು ಬದುಕಿಸ್ತಾರೆ. ನೋಡಿದರೂ ಸಹ ಅದನ್ನು ಪ್ರಯತ್ನ ಮಾಡಬೇಕು. ಆವಾಗ ನಿಮಗೆ ನಿಮ್ಮ ಜೀವಕ್ಕೆ ನಿಮ್ಮ ಅದೃಷ್ಟ, ನೀವು ಮತ್ತೆ ಬದುಕ್ತೀರಿ. ಹೀಗಾಗ್ಬಿಟ್ಟು ಈ ಈ ನೀರಿನಲ್ಲಿ ಮುಳುಗಿದಾಗ ಆ ಉಸಿರನ್ನು ಯಾವ ರೀತಿ ನಿಲ್ಲಿಸ್ತಾರೆ, ನಿಲ್ತತೆ, ಅದನ್ನು ನಾವು ಯಾವ ರೀತಿ ಬದುಕಿಸ್ಬೇಕು ಅನ್ನೋದು ಒಂದು ಪ್ರಥಮ ಉಪಚಾರವನ್ನು ನಾವು ತಿಳ್ಕೊಂಡಿರಬೇಕು. ನೀರಿನಲ್ಲಿ ಮುಳುಗಿದಾಗ ಅವರನ್ನು ನೀರಿನಿಂದ ಹೊರಗೆ ತೆಗೆದ ಕೂಡಲೇ ಅವರ ಬಾಯಿ ಮೂಗುಗಳಲ್ಲಿ ಸೇರಿಕೊಂಡಿರುವ ನೀರು ಮತ್ತು ಹೊರತೆಗಿಬೇಕು. ಮಣ್ಣನ್ನು ಎಲ್ಲ ಕಸ ಎಲ್ಲ ಹೋಗಿರ್ತದೆ, ಆ ನೀರಿನ ಜೊತೆಗೆ ಮಣ್ಣು ಹೋಗಿರ್ತದೆ. ಆ ಕದನ್ನೆಲ್ಲ ಹೊರಗೆ ತೆಗಿಬೇಕು. ಎದೆಯ ಮೇಲೆ ಬಟ್ಟೆಯನ್ನು ಕಿತ್ತು ಬಾಯನ್ನು ತೆರೆದು, ಅವಾಗ ಉಸಿರೋದಾಗ ನೀವು ಉಸಿರಾಡಕ್ಕೆ ಇದೇ ಇರೋದಿಲ್ಲಲ್ಲ, ತೆರೆದು ಹಲ್ಲುಗಳ ನಡುವೆ ಒಂದು ಕಟ್ಟಿಗೆ ತುಂಡನ್ನು ಏನೋ ಬಾಯಿ ಓಪನ್ ಮಾಡಂಗೆ ಮಾಡಿ ಹಲ್ಲನ್ನು ಅದು ಕಚ್ಕೊಂಡಿರ್ತಾರೆ, ಅದನ್ನು ಓಪನ್ ಮಾಡಿ ಒಂದು ಕಟ್ಟಿಗೆ ತುಂಡನ್ನು ಇಟ್ಬಿಟ್ಟು ಆ ಬೋರ್ಲಾಕಿ ಮಲಗಿಸ್ಬೇಕು. ಅವ್ರನ್ನ ಮಲಗಿಸಿ ನಿಮ್ಮ ಕೈಗಳನ್ನು ಆತನ ಕೈ ಕೆಳಗೆ ಭಾಗವನ್ನು ಶ್ವಾಸಕೋಶಗಳಿಂದ ನೀರು ಹೊರಹರಿಯುವಂತೆ ದೇಹದ ಭಾಗವನ್ನು ಒತ್ತಬೇಕು. ಗೊತ್ತಾಯ್ತಾ? ದೇಹದ ಭಾಗ, ಹೊಟ್ಟೆ ಭಾಗವನ್ನು, ಆ ಬೆನ್ನಿನ ಭಾಗವನ್ನು ಮಕಾಡಿ ಬೋರ್ಲು ಮಲಗಿಸ್ಬೇಕು. ಅವನ್ನ ಆ ಬೆನ್ನನ್ನು, ಎದೆ ಭಾಗವನ್ನು ಒತ್ತಬೇಕು. ಅವಾಗ ನೀವು ಒತ್ತಿದಾಗ ನೀರು ಸ್ವಲ್ಪ ಎಲ್ಲ ಕಡೆಗೆ ಬರ್ತದೆ. ಆವಾಗ ಆ ಒತ್ತಡವನ್ನು ಸಡಿಸಬೇಕು. ಅಮುಕಿದಾಗ ಶ್ವಾಸಕೋಶಗಳಿಂದ ವಾಯು ಹೊರದೂಡಲ್ಪಡುವುದು. ಸುಮ್ಮನಿದ್ದಾಗ ವಾಯು ಶ್ವಾಸಕೋಶಗಳನ್ನು ಪ್ರವೇಶಿಸುವುದು. ಅಪಘಾತಕ್ಕೀಡಾದಾಗ ಪ್ರಾಣವಿರುವ ಏನಾದರೂ ಲಕ್ಷಣಗಳು ಕಂಡು ಬಂದರೆ ಅವರಿಗೆ ಈ ರೀತಿ ಪ್ರಥಮ ಉಪಚಾರವನ್ನು ಮಾಡಬೇಕು. ಆಮೇಲೆ ಬದುಕಿನ ಚಾನ್ಸಸ್ಸು ಇರುತ್ತೆ. ಮತ್ತು ಕೃತಕ ಉಸಿರಾಟವನ್ನು ಮಾಡಿಸಿ ಆವಾಗ ಆ ಕೊಳೆನೆಲ್ಲ ಕಡೆಗೆ ತೆಗೆದು ಆ ಹೊಟ್ಟೆಯಲ್ಲಿರ್ತಕ್ಕಂಥ ನೀರು ತೆಗೆದು, ಶ್ವಾಸಕೋಶದಲ್ಲಿ ಮುಖ್ಯವಾಗಿ ನೀರು ತೆಗೆದು ಆ ಗಾಳಿಯನ್ನು ಪುನಃ ಪ್ರವೇಶಿಸುವಂತೆ ಮಾಡಿ ಅದನ್ನು ಪ್ರೆಸ್ ಮಾಡಿ ಉಸಿರಾಡೋಕ್ಕೆ ಅನುಕೂಲತೆ ಮಾಡುವ ರೀತಿಯಲ್ಲಿ ಮಾಡಿ ಅದನ್ನು ಮತ್ತೆ ರೋಗಿನ ಬದುಕಿಸೋಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಏನಾನ ಚಾನ್ಸಸ್ ಇದ್ದರೆ, ಬದುಕೋ ಚಾನ್ಸಸ್ ಇದ್ದರೆ ಮತ್ತೆ ಅವ್ರನ್ನ ವಿಶ್ರಾಂತಿ ಕೊಟ್ಟು ಮೈ ಕೈ ಕಾಲೆಲ್ಲ ತಿಕ್ಕಿ ಉಷ್ಣತೆಯನ್ನು ಮಾಡಿ ಆ ರೋಗಿಗೆ ಅವರ ಪ್ರಜ್ಞೆ ಬಂದಾಗ ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಅವ್ರಿಗೆ ಕುಡಿಯಲು ಏನು ಕೊಡಬೇಕು, ಏನು ಬಿಡಬೇಕು ಅಂತಂತೇಳಿ ಬಾಡಿನ ವಿಶ್ರಾಂತಿ ಮಾಡಿಸಿ ಚಿಕಿತ್ಸಾ ವಿಧಾನಗಳನ್ನು, ಅವರ ಮನಸ್ಸಿನ ದುಗುಡಗಳನ್ನು, ಆ ಭಾವನೆಗಳನ್ನು ದೂರ ಮಾಡಿ ರೋಗಿಯ ಹತ್ತಿರ ಕೂತ್ಕೊಂಡು ಅವರಿಗೆ ಧೈರ್ಯ ಹೇಳಿ ವಿಶ್ರಾಂತಿ, ಮಾನಸಿಕ ದುಗುಡವನ್ನು, ಆದ ಒಂದು ಟೆನ್ಷನನ್ನು ಕಡಿಮೆ ಮಾಡಿ ಆ ಚಿಕಿತ್ಸೆಯನ್ನು ಕೊಡಬೇಕು. ಇನಿಷಿಯಲ್ ಆಗಿ ತಕ್ಷಣ ನೋಡ್ಕೊಂಡಾರ ಅಲ್ಲಿಗೆ ರೋಗಿ ಬದುಕಣೋ ಚಾನ್ಸಸ್ ಇರುತ್ತೆ. ಯಾರು ನೋಡ್ಕೊಂಡಾಗ ಹೋಗೇ ಬಿಡ್ತಾರೆ ಅವರು. ಈಗ ವೈದ್ಯರ ಸಮೀಪದ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಅನುಕೂಲಕರವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು. ಡಾಕ್ಟ್ರೇ ಸಲಹೆ ಮಾಡಿ ಅವ್ರು ಬದುಕ್ಕೊಂತಾರೆ. ಅವ್ರ ಕೈ ಕೊಟ್ಬಿಡ್ಬೇಕು ಪ್ರಥಮ ಉಪಚಾರ ಮಾಡಿ. ಅದನ್ನು ಹಾಗೆ ಇಟ್ಕೊಬಾರ್ದು. ರೋಗಿನ ಒಳಗಡೆ ಇನ್ನೇನೋ ಆಗಿರ್ತಾವೆ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಬಿಡ್ಬೇಕು. ಆವಾಗ ರೋಗಿ ಬದುಕೋ ಚಾನ್ಸಸ್ಸು ಭಾಳ ಇರ್ತದೆ. ಹೀಗಾಗಿ ಪ್ರತಿಯೊಬ್ಬ ಯುವಕ ಯುವತಿಯರು ಆ ಸ್ವಿಮ್ಮಿಂಗನ್ನು ಕಲಿಬೇಕು. ಕಲಿತ್ರೆ ಜೀವನಕ್ಕೆ ಒಂದು ಬಲವಾದ ಒಂದು ಧೈರ್ಯ ಬರ್ತದೆ. ಹಾಗಂತಂತೇಳಿ ನೀರಿನ ಜೊತೆಗೆ ಹೆಚ್ಚಿಗೆ ಇದು ಮಾಡೋಕ್ಕೆ ಹೋಗಬಾರ್ದು.
ಬಟ್ ಸೊ ಬೆಟರ್. ಈಜು ಕಲಿಯೋದು ಭಾಳ ಒಳ್ಳೆಯದು ಮನುಷ್ಯನಿಗೆ. ಇಷ್ಟು ಹೇಳುತ್ತಾ ಈ ಒಂದು ವಿಷಯನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿರಲಿಲ್ಲ. ಎಲ್ಲ ವಿಷಯದ ಬಗ್ಗೆನೂ ಮಾತಾಡಿದ್ದೀನಿ. ಪ್ರಥಮ ಉಪಚಾರ ಇದು ಲಾಸ್ಟ್ ಎಪಿಸೋಡ್ ಇನ್ನೂ ಇದೆ, ಅದನ್ನು ಈಗ ಸ್ಟಾರ್ಟ್ ಮಾಡೋದಿಲ್ಲ. ಇದನ್ನು ಹೇಳ್ಬೇಕಾಗಿತ್ತು ನಾನು, ಯಾಕಂದರೆ ಈ ಸಮಾಜಕ್ಕೆ ಯುವಕ ಯುವತಿಯರಿಗೆ ಬಹಳ ಮುಖ್ಯವಾದ ವಿಚಾರ ಇದು. ಹೀಗಾಗಿ ಇಷ್ಟನ್ನು ಹೇಳುತ್ತಾ ನನ್ನ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಅಂತ ಕೇಳಿಕೊಳ್ಳುತ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.